ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ನಮಗೆ ಈ ಶುಕ್ರವಾರನೇ ರಾತ್ರಿ ಪಂಚಮಿ ತಿಥಿ ಪ್ರಾರಂಭ ಆಗ್ತಾ ಇದೆ. ಸಾಕಷ್ಟು ಜನ ನಾಳೆ ನಾಳೆ ಅಂತ ಹೇಳ್ತಾ ಇದ್ದೀರಾ, ಆದರೆ ಇವತ್ತು ರಾತ್ರಿ ಪ್ರಾರಂಭ ಆಗ್ತಾ ಇದೆ. ನಾಳೆ ರಾತ್ರಿ 10:01 ಇರೋದ್ರಿಂದ ನಮಗೆ 2 ದಿನ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ವಾರಾಹಿ ದೇವಿ ಬಂದು ರಾತ್ರಿ ದೇವತೆ ಸ್ನೇಹಿತರೆ. ರಾತ್ರಿ 12 ಗಂಟೆಯವರೆಗೂ ಕೂಡ ಆ ತಾಯಿಯನ್ನು ಗುಪ್ತವಾಗಿ ಪೂಜೆಯನ್ನು ಮಾಡ್ತಾರೆ. ಸಾಕಷ್ಟು ಜನ ತಂತ್ರಗಳನ್ನು ದೇವಸ್ಥಾನಗಳಲ್ಲೂ ಕೂಡ ಮಾಡ್ತಾ ಇರ್ತಾರೆ. ವಿಜೃಂಭಣೆಯಿಂದ ರಾತ್ರಿ ದೇವತೆ ಅಂತ ಕರೆಯೋದ್ರಿಂದ ರಾತ್ರಿ ವಾರಾಹಿ ದೇವಿಗೆ ತುಂಬ ಚೆನ್ನಾಗಿ ಪೂಜೆಗಳನ್ನು ಮಾಡುವಂಥದ್ದು ನೋಡಿರ್ತೀರ ನೀವುಗಳು ಕೂಡ. ನಿಮ್ಮ ಮನೆಯಲ್ಲಿ ಕೂಡ ನೀವು ಸಾಧ್ಯವಾದರೆ ಇವತ್ತು ಮಾಡಬಹುದು. ಇಲ್ಲ ಅಂದರೆ ನಾಳೆ ಬೆಳಗ್ಗೆ ಕೆಲಸಕ್ಕೆ ಹೋಗುವಂಥವರು ನಿಮ್ಮ ಸಮಯ ಯಾವ ಥರ ಇರುತ್ತೋ ನೋಡಿ, ಆ ಥರ ನೀವು ಆರಾಮಾಗಿ ಮಾಡ್ಕೊಳ್ಬಹುದು. ಇನ್ನೂ ವಿಶೇಷವಾಗಿ ಏನಂದರೆ ನಾಳೆ ಶನಿವಾರ ಬೇರೆ ಬಂದಿದೆ, ಹಾಗೂ ಪಂಚಮಿ ತಿಥಿ ಕೂಡ ನಾಳೆ ಇರೋದ್ರಿಂದ ನಮಗೆ ನಾಳೆ ನೀವು ಸಂಜೆ ಕೂಡ ಮಾಡ್ಕೊಳ್ಬಹುದು ಆರಾಮಾಗಿ. ರಾತ್ರಿ 10:01 ಇರೋದ್ರಿಂದ ಆ ಸಮಯಕ್ಕನುಗುಣವಾಗಲೂ ಕೂಡ ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಶನಿವಾರ ಈ ಪಂಚಮಿ ತಿಥಿ ಇರೋದು, ಹಾಗೆ ಈ ಪರಿಹಾರ ಕೂಡ ತುಂಬ ಶಕ್ತಿಶಾಲಿಯಾಗಿ ಇರುವಂಥದ್ದು. ವಾರಾಹಿ ದೇವಿಗೆ ನಾವು ಫೋಟೋ ವಿಗ್ರಹ ಇಲ್ಲ ಅಂದರೂ ಕೂಡ ಆ ತಾಯಿಯನ್ನು ನಮ್ಮ ಮನಸ್ಸಲ್ಲೇ ನೆನೆಸ್ಕೊಳ್ತಾ ಪೂಜೆಯನ್ನು ಮಾಡೋದು ಕೂಡ ತುಂಬ ಶ್ರೇಯಸ್ಕರ ಸ್ನೇಹಿತರೆ. ಸಾಕಷ್ಟು ಜನ ಅಕ್ಕ ಫೋಟೋ ಇಟ್ಕೊಳ್ಬಹುದಾ, ಯಾವ ಥರ ಫೋಟೋ ಇಟ್ಕೊಳ್ಬಹುದು ಅಂತ ಕೂಡ ಕೇಳ್ತೀರಾ. ನೋಡಿ, ಉಗ್ರವಾಗಿ ಇರುವಂಥದ್ದಲ್ಲ, ತುಂಬ ಶಾಂತವಾಗಿ ಇರುವಂಥ ಫೋಟೋಗಳು ಕೂಡ ನಮಗೆ ತುಂಬ ಕಡೆ ಎಲ್ಲ ಕಡೆನೂ ಸಿಗುತ್ತೆ. ಹಾಗೂ ವಿಗ್ರಹ ಕೂಡ ಸಿಗುತ್ತೆ, ನಿಮಗೆ ಆನ್ಲೈನಲ್ಲೂ ಕೂಡ ವಿಗ್ರಹನೂ ಸಿಗುತ್ತೆ. ಆರಾಮಾಗಿ ತಗೊಳ್ಬಹುದು ಆ ತಾಯಿಯನ್ನು ಪೂಜೆ ಮಾಡುವಂಥದ್ದು. ನಮ್ಮ ಮನೆಯಲ್ಲಿ ಆ ತಾಯಿ ಬಂದು ನೆಲೆಸಿದಾಗ ನಮ್ಮ ಕಷ್ಟಗಳೆಲ್ಲನೂ ಕಳೆದೋಗುತ್ತೆ ಸ್ನೇಹಿತರೆ. ಸಾಕಷ್ಟು ಜನಕ್ಕೆ ಈ ಭೂಮಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಷ್ಟೋ ಜನಕ್ಕೆ 10-12 ವರ್ಷಗಳು ಕೇಸ್ ನಡೀತಾ ಇತ್ತಕ್ಕ. ನಾವು ಈ ತಾಯಿಯನ್ನು ಪೂಜೆ ಮಾಡಿದ್ಮೇಲೆ ನಮಗೆ ನಿಜವಾಗ್ಲೂ ಆ ಕೇಸ್ ನಮ್ಮ ಕಡೆನೇ ಆಯಿತು ಅಂತಂದ್ಬಿಟ್ಟು ಕೂಡ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇತ್ತು, ತಾಯಿಯನ್ನು ಆ ಮಂತ್ರ ಜಪಗಳು ಮಾಡೋದ್ರಿಂದ ಹಾಗೂ ಈ ರೆಮಿಡಿಗಳನ್ನು ನಾವು ಮಾಡಿಕೊಂಡಾಗ ಆ ತಾಯಿ ಇದ್ದಾಳೆ ಅಂತ ಕೂಡ ತೋರಿಸಿದ್ದಾರೆ. ನಮಗೆ ತುಂಬ ಖುಷಿ ಆಯಿತು ಅಂತಂದ್ಬಿಟ್ಟು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ನೀವು ಪಂಚಮಿ ತಿಥಿಯಂದು ಸ್ನೇಹಿತರೆ ಸಾಕಷ್ಟು ಜನ ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ದೀವಕ್ಕ, ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇರ್ತೀರಲ್ವ. ಇಂಥ ದಿನಗಳನ್ನು ನೀವು ನಿಜವಾಗ್ಲೂ ಉಪಯೋಗ ಮಾಡ್ಕೊಳ್ಳಿ. ತೆಂಗಿನಕಾಯಿ ದೀಪಾರಾಧನೆ ಮಾಡೋದು ಬಹಳ ಅಂದರೆ ಶ್ರೇಯಸ್ಕರ ಸ್ನೇಹಿತರೆ. ಈ ದಿನಗಳಲ್ಲಿ ನೀವು ಸಂಕಲ್ಪ ಮಾಡಿಕೊಂಡು, ತಾಯಿ ನಮಗೆ ಈ ರೀತಿ ಪರಿಸ್ಥಿತಿ ತುಂಬ ಬಿಕ್ಕಟ್ಟಾಗಿದೆ, ನೀನೇ ಒಂದು ದಾರಿ ತೋರಿಸಮ್ಮ, ಒಂದು 3 ಅಥವಾ 5 ಪಂಚಮಿಗಳು ನಾವು ಮಾಡ್ತೀವಮ್ಮ ಅಂತಂದ್ಬಿಟ್ಟು ನೀವು ಕೇಳಿಕೊಂಡು ಮಾಡ್ಕೊಳ್ಳಿ ಸ್ನೇಹಿತರೆ. ಆ ಥರ ಯಾವುದು ಮಾಡ್ಕೊಳ್ಳೋದಕ್ಕಾಗಲಿಲ್ಲಕ್ಕ ನಾವು ಅಂತ ಹೇಳಿದ್ರೆ ಈ ದಿನ ತುಂಬ ಸುಲಭ ವಿಧಾನದಲ್ಲೇ ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ. ಇದನ್ನು ತಪ್ಪದೆ ನೋಡಿ. ಇವತ್ತು ರಾತ್ರಿ ನಮಗೆ 11 ಗಂಟೆಯ ಮೇಲೆ ಅಂದರೆ 10:30 ಮೇಲೆ ಈ ಒಂದು ಪಂಚಮಿ ತಿಥಿ ಪ್ರಾರಂಭ ಆಗ್ತಾ ಇರೋದ್ರಿಂದ ನೀವು ಅಷ್ಟೊತ್ತುವರೆಗೂ ಎದ್ದಿದ್ದರೆ ಆರಾಮಾಗಿ ಇವತ್ತು ಕೂಡ ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ನಾಳೆ ಶನಿವಾರ ಕೂಡ ಇರೋದ್ರಿಂದ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಆರಾಮಾಗಿ ನಾಳೆ ಕೂಡ ಮಾಡಬಹುದು. ಒಂದು ಗಾಜಿನ ಲೋಟವನ್ನು ತಗೊಂಡು ನೀವು ಶುದ್ಧವಾಗಿರುವಂಥ ನೀರನ್ನೇ ತಗೊಳ್ಳಿ. ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು, ಹಾಗೆ ಸ್ವಲ್ಪ ಅರಿಶಿಣ ಹಾಗೂ 2 ಲವಂಗಗಳು, ಆಮೇಲೆ ನೀವು ಸ್ವಲ್ಪ ಪುಡಿ ಮಾಡಿರುವಂಥ ಕಾಳುಮೆಣಸು ಸ್ನೇಹಿತರೆ. ಕಾಳುಮೆಣಸನ್ನು ಹಂಗೆ ಹಾಕೋದಕ್ಕೆ ಹೋಗಬೇಡಿ, ಕಾಳುಮೆಣಸು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ಪುಡಿ ಇದ್ದರೆ ನೀವು ಹಾಗೆ ಹಾಕಬಹುದು. ಈ ವಸ್ತುಗಳೆಲ್ಲ ಕೂಡ ಸುಗಂಧಭರಿತವಾದ ವಸ್ತುಗಳು. ಇದೆಲ್ಲನೂ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿನ ಓಡಿಸಿ ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ ಇದನ್ನೆಲ್ಲನೂ ಒಂದು ನಿವಾರಣೆ ಮಾಡಿ ನಮ್ಮ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಶಾಂತವಾಗಿ ಇರೋದು
ಬರೋದಕ್ಕೆ ಈ ವಸ್ತುಗಳು ತುಂಬ ಕೆಲಸ ಮಾಡುತ್ತೆ. ಮುಂದಿನ ಕಾಲದಲ್ಲೆಲ್ಲ ನೀವು ನೋಡ್ತಾ ಇರಬಹುದು, ನಮ್ಮ ಹಿರಿಯರೆಲ್ಲನೂ ಯಾವಾಗಲೂ ಅಷ್ಟೇ ಹೊರಗೆ ಹೋಗ್ತಾ ಇರಲಿಲ್ಲ ಸ್ನೇಹಿತರೆ. ಏನೇ ಕಷ್ಟಗಳು ಬಂದ್ರೂ ಮನೆಯಲ್ಲಿರುವಂಥ ಅಡಿಗೆಗೆ ಬಳಸುವ ಪದಾರ್ಥಗಳನ್ನು ತಗೊಂಡು ಪರಿಹಾರಗಳನ್ನು ಮಾಡ್ತಾಯಿದ್ರು. ಈಗಲೂ ಕೂಡ ಆ ವಸ್ತುಗಳಿಗೆ ಅಷ್ಟೇ ಶಕ್ತಿ ಇದೆ. ಅದನ್ನು ಮಾಡಿಕೊಳ್ಳುವಂಥ ಒಂದು ಸಮಯ, ನಂಬಿಕೆ ಅನ್ನೋದು ನಮ್ಮಲ್ಲಿ ಇರಬೇಕು ಅಷ್ಟೇ. ಇದನ್ನು ನಾಳೆ ಶನಿವಾರ ಕೂಡ ಆಗಿರೋದ್ರಿಂದ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀದೇವಿ ಕೂಡ ನಮ್ಮ ಮನೆಗೆ ಬರೋದಕ್ಕೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬಹುದು. ಇದನ್ನು ನೀವು ಮಾಡಿಕೊಂಡು ನೋಡಿ. ಇದನ್ನೆಲ್ಲ ಆ ಗ್ಲಾಸಲ್ಲಿ ಹಾಕ್ತಿರಲ್ವ, ಹಾಕ್ಬಿಟ್ಟು ಸ್ವಲ್ಪ ಸಮಯದವರೆಗೂ ನಿಮ್ಮ ಕೈಯಲ್ಲಿಟ್ಕೊಂಡು ನಿಮ್ಮ ಸಮಸ್ಯೆಯನ್ನು ನೀವು ಹೇಳಿಕೊಂಡು ಆ ಗ್ಲಾಸನ್ನು ಕೈಯಲ್ಲಿಟ್ಕೊಂಡು ಅದಾದಮೇಲೆ ಸ್ನೇಹಿತರೆ ಚೆನ್ನಾಗಿ ಮಿಕ್ಸ್ ಮಾಡಿ. ಏಕೆಂದರೆ ಅದರಲ್ಲಿ ಉಪ್ಪು ಹಾಕಿರ್ತೀವಲ್ವ, ಅದನ್ನು ಮಿಕ್ಸ್ ಮಾಡಾದಮೇಲೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ಎಲ್ಲ ಕೈಯಲ್ಲಿ ಇಟ್ಕೊಂಡು ಒಂದು ಪ್ರೋಕ್ಷಣೆ ಮಾಡ್ತೀವಲ್ವ, ಮನೆಯೆಲ್ಲ ಪ್ರೋಕ್ಷಣೆ ಮಾಡ್ತೀವಲ್ವ, ಆ ಥರ ನಿಮ್ಮ ಮನೆಯಲ್ಲಿ ಗೋಡೆಗಳಿಗೆ ತುಂಬ ನೆನೆಸೋದಕ್ಕೆ ಹೋಗಬೇಡಿ. ಸ್ವಲ್ಪನೇ ನಿಮಗೆ ಗೊತ್ತಾಗುತ್ತಲ್ವ, ಅಷ್ಟು ಪ್ರೋಕ್ಷಣೆ ಎಲ್ಲ ಗೋಡೆಗಳಿಗೂ ಮಾಡಿ. ನಿಮ್ಮದು ಟೆರೇಸ್ ಇದೆ ಅನ್ನೋದಾದರೆ ಮನೆಯ ಮೇಲೆ ಕೂಡ ಹೋಗ್ಬಿಟ್ಟು ಈ ನೀರನ್ನು ಪ್ರೋಕ್ಷಣೆ ಮಾಡಿ. ಈ ರೀತಿ ಮಾಡೋದ್ರಿಂದ ನಮ್ಮ ಮನೆಗೆ ಏನೇ ಕಷ್ಟಗಳಿದ್ರೂ ಕೂಡ ಅದನ್ನು ತೊಲಗಿಸಿ ಸುಖ, ಶಾಂತಿ, ಸಮೃದ್ಧಿ, ಐಶ್ವರ್ಯಗಳನ್ನು ಕೊಡುವಂಥ ಆ ತಾಯಿ ಪ್ರಸನ್ನಳಾಗ್ತಾಳೆ. ಆ ತಾಯಿ ಎಲ್ಲವನ್ನು ಕೊಟ್ಟು ನಮಗೆ ಕಾಪಾಡ್ತಾಳೆ. ಈ ರೀತಿಯ ಪರಿಹಾರಗಳನ್ನು ನಾವು ಇಂಥ ವಿಶೇಷ ದಿನಗಳಲ್ಲಿ ಮಾಡಿಕೊಂಡಾಗ ಅದು ಡಬಲ್ ಇನ್ನೂ ಚೆನ್ನಾಗಿ ಆಗಿ ಬರುತ್ತೆ. ಅದಕ್ಕೋಸ್ಕರ ತಪ್ಪದೆ ಈ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ. ಇನ್ನೂ ಮಿಕ್ಕಿದೆ ಆ ನೀರು ಅನ್ನೋದಾದರೆ ಯಾವುದಾದ್ರೂ ತುಳಿದೇ ಇರುವ ಒಂದು ಗಿಡಗಳ ಹತ್ರ ಹಾಕೋದಕ್ಕೆ ಹೋಗಬೇಡಿ. ಯಾಕಂದರೆ ಉಪ್ಪು ಹಾಕಿರ್ತೀವಲ್ವ, ಗಿಡಗಳು ಚೆನ್ನಾಗಿ ಬೆಳೆಯೋಲ್ಲ. ಬೇರೆ ಕಡೆ ನೀವು ನೋಡಿಬಿಟ್ಟು ಆರಾಮಾಗಿ ಈ ಕೊಳಚೆ ಪ್ರದೇಶದಲ್ಲೆಲ್ಲ ಹಾಕೋದಕ್ಕೆ ಹೋಗಬೇಡಿ. ಆರಾಮಾಗಿ ನೋಡಿಕೊಂಡು ಒಂದು ಜಾಗದಲ್ಲಿ ಮಿಕ್ಕಿದ್ರೆ ಆ ನೀರನ್ನು ಹಾಕಿಬಿಡಿ. ಈ ಥರ ನೀವು ಈ ಪಂಚಮಿಗಳಂದು ಮಾಡ್ಕೊಂಡು ನೋಡಿ. ಬಹಳ ಶಕ್ತಿದಾಯಕವಾಗಿರುತ್ತೆ, ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ಸ್ನೇಹಿತರೆ. ಇದು ಬರೀ ನಮ್ಮ ಕಷ್ಟಗಳಿಗೆ ಅಂತಲ್ಲ. ಎಷ್ಟೋ ಜನ ಮನೆಯಲ್ಲಿ ಮಕ್ಕಳು ಸರಿಯಾಗಿ ನಮ್ಮ ಮಾತನ್ನು ಕೇಳೋದಿಲ್ಲ, ಮನೆಯಲ್ಲಿ ಇರುವಂಥ ದೊಡ್ಡವರು ಕೂಡ ಜವಾಬ್ದಾರಿ ವಹಿಸ್ಕೊಳ್ತಾ ಇಲ್ಲ, ಅವ್ರಿಗೇನೋ ಬಂದು ಮೆತ್ಕೊಂಡು ಬಿಟ್ಟಿದೆ, ಏನು ಹೇಳಿದ್ರು ಜಗಳ ಮಾಡ್ತಾ ಇರ್ತಾರೆ ಅಂತ ಕೂಡ ಸಾಕಷ್ಟು ಜನ ಹೇಳ್ತೀರ ನೋಡಿ. ಅವ್ರಿಗೂ ಕೂಡ ನಿಜವಾಗ್ಲೂ ಒಂದು ಒಳ್ಳೆ ಬುದ್ಧಿ ಅನ್ನೋದು ಆ ತಾಯಿ ಕೊಡ್ತಾಳೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.